ನಿಮ್ಮ ಶ್ರದ್ಧಾ ಚಾನಲ್ನಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಬ್ಬ ಮಾಲೀಕನ ಹತ್ರ ಸುಮಾರಷ್ಟು ಪ್ರಾಣಿಗಳನ್ನು, ದೊಡ್ಡ ಸಾಹುಕಾರ ಅವನು, ಸುಮಾರಷ್ಟು ಪ್ರಾಣಿಗಳನ್ನು ಸಾಕಿದ್ನಂತೆ. ಅಂದರೆ ಕುದುರೆ, ಹಸು, ಆಮೇಲೆ ಬೆಕ್ಕು, ನಾಯಿ, ಆ ಥರ ಸುಮಾರಷ್ಟು ಪ್ರಾಣಿಗಳನ್ನು ಸಾಕಿದ್ನಂತೆ. ಆ ಪ್ರಾಣಿಗಳಲ್ಲೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಿದ್ದ ಪ್ರಾಣಿ ಅವನು ಪ್ರೀತಿಯಿಂದ ಸಾಕಿದಂಥ ಒಂದು ಕುದುರೆ. ಅಂದರೆ ಅದು ಒಂದು ನಿಮಿಷನೂ ಕೂತ್ಕೊಳ್ಳದರೆ ಕಂಟಿನ್ಯೂಸ್ ಆಗಿ ಶ್ರಮಪಟ್ಟು ಕೆಲಸ ಮಾಡ್ತಾನೆ ಇತ್ತಂತೆ. ಸೊ ಅದು ತುಂಬ ಸುಸ್ತಾಗೋದು, ಅದಕ್ಕೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಗಿದ್ರೂ ಸಹ ಅದು ಅವನ ಮಾಲೀಕನ ಹತ್ರ, ಓನರ್ ಹತ್ರ ತೋರಿಸ್ಕೊತಾ ಇರಲಿಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಓನರ್ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನನ್ನ ಕುದುರೆಗೆ ವಯಸ್ಸಾಗೋಯ್ತು, ಸುಸ್ತಾಗೋಯ್ತು. ಸೊ ಆ ಒಂದು ಕುದುರೆ ಮಾಲೀಕನನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಅದ್ರ ಮೋಟೋ ಆಗಿತ್ತು. ಈ ಥರ ಸುಸ್ತಾದರೂ ಸಹ ಒಂದು ಸತಿ ಏನು ಮಾಡ್ತಾಯಿತ್ತು, ಕೆಲಸ ಮಾಡ್ತಾನೆ ಇತ್ತು. ಒಂದು ದಿವಸ ಏನಾಯಿತು, ಸಂಜೆ ಹೊತ್ತು ಅದಕ್ಕೆ ಸ್ವಲ್ಪ ಸುಸ್ತಾಗೋಗಿತ್ತು. ಅದ್ರ ಫಾರ್ಮ್ಗೆ ಬಂದು, ಅದ್ರ ಪ್ಲೇಸ್ಗೆ ಬಂದು ಕೂತ್ಕೊಳ್ತು. ಇದನ್ನು ನೋಡಿದಂಥ ಬೆಕ್ಕು ಬಂದು ಆ ಕುದುರೆನ ಕೇಳ್ತು. ಏನಂತ ಕೇಳ್ತು ಅಂದರೆ, ಯಾಕೆ ಈಗ ಕೂತಿದ್ಯಾ, ತುಂಬ ಉದಾಸವಾಗಿದೆಯಲ್ಲ, ಏನಾಯಿತು ಅಂತ. ಸೊ ಅದಕ್ಕೆ ಕುದುರೆ ಹೇಳ್ತಂತೆ, ಏನೂ ಇಲ್ಲ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಸುಸ್ತಾಯಿತು, ಕೂತ್ಕೊಂಡೆ ಅಂತ ಹೇಳ್ತಂತೆ. ಸರಿ, ಬೆಕ್ಕೇನು ಮಾಡ್ತು, ಆಯಿತು ಓಕೆ ಅಂತ ಬೆಕ್ಕೇನು ಮಾಡ್ತು, ಹೋಗಿ ನಾಯಿ ಹತ್ರ ಹೋಯಿತು. ನಾಯಿ ಹತ್ರ ಹೋಗಿ ಬೆಕ್ಕೇನು ಹೇಳ್ತು, ಇವತ್ತು ಕುದುರೆ ಹೇಳ್ತು ನನ್ನ ಹತ್ರ, ತುಂಬ ಇಲ್ಲಿ ತುಂಬ ಕೆಲಸ ಜಾಸ್ತಿ ಇಲ್ಲಿ, ನಾನು ಈ ಒಂದು ಮಾಲೀಕನ ಹತ್ರ ಬಿಟ್ಬಿಟ್ಟು ಹೊರಟೋಗ್ತೀನಿ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತು ಅಂತ ಬೆಕ್ಕೇನು ಹೇಳ್ತು, ನಾಯಿ ಹತ್ರ ಹೋಗಿ ಹೇಳ್ತು. ಸರಿ, ನಾಯಿ ಏನು ಮಾಡ್ತು, ಅಲ್ಲಿ ಆ ಮಾಲೀಕ ಸಾಕಿದಂಥ ಹಸು ಹತ್ರ ಹೋಯ್ತಂತೆ. ಹಸು ಹತ್ರ ಹೋಗ್ಬಿಟ್ಟು ಈ ನಾಯಿ ಹೇಳ್ತಂತೆ, ಇವತ್ತು ಕುದುರೆ ಹೇಳ್ತಾ ಇತ್ತು, ನಮ್ಮ ಮಾಲೀಕ ನಮ್ಮನ್ನು ತುಂಬ ಹೊಡಿತಾನೆ, ನಾವು ಬೇರೆ ಕಡೆ ಹೋಗ್ಬಿಡೋಣ ಕೆಲಸಕ್ಕೆ, ಇವನು ಸರಿಗಿಲ್ಲ, ನಮ್ಮ ಮಾಲೀಕ ನಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ, ಕೆಲಸ ಜಾಸ್ತಿ ಇಲ್ಲಿ, ನಾವು ಬೇರೆ ಕಡೆ ಹೋಗ್ಬಿಡೋಣ ಅಂತಂತ ಹೇಳ್ತು ಅಂತ ನಾಯಿ ಹೋಗಿ ಹಸುಗೆ ಹೇಳ್ತಂತೆ. ಸರಿ, ಹಸು ಏನು ಮಾಡ್ತು, ಅಲ್ಲೇ ಇದ್ದಂಥ ಮೊಲಕ್ಕೆ ಅಂದರೆ ರ್ಯಾಬಿಟ್ಗೆ ಹೇಳ್ತಂತೆ. ಏನಂತ ಅಂದರೆ, ಇವತ್ತು ಕುದುರೆ ಹೇಳ್ತು, ತುಂಬ ಸುಸ್ತು, ಇಲ್ಲಿ ತುಂಬ ಕೆಲಸ ಜಾಸ್ತಿ, ನಮ್ಮ ಮಾಲೀಕ ನನಗೆ ತುಂಬ ಹೊಡಿತಾನೆ, ತುಂಬ ಟಾರ್ಚರ್ ಕೊಡ್ತಾನೆ, ನನ್ನ ಕೈಲಿ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಬೇರೆ ಮಾಲೀಕನ ಹತ್ರ ಹೋದರೆ ಇನ್ನೂ ಚೆನ್ನಾಗಿ ನೋಡ್ಕೋತಾನೆ ನನ್ನ, ಈ ಥರ ನಾನು ತುಂಬ ಸಫಿಸ್ಟಿಕೇಟೆಡ್ ಆಗಿ ಲೈಫ್ ಲೀಡ್ ಮಾಡ್ಬೋದು, ನಾನಿಲ್ಲಿ ಇರಲ್ಲ, ಹೊರಟೋಗ್ಬಿಡ್ತೀನಿ ಅಂತ ರ್ಯಾಬಿಟ್ಗೆ ಹಸು ಹೇಳ್ತಂತೆ. ಸೊ ರ್ಯಾಬಿಟ್ ಏನು ಮಾಡ್ತು, ಎಲ್ಲ ಪ್ರಾಣಿಗಳನ್ನು ನೋಡ್ಕೋತಾನಲ್ಲ ಒಬ್ಬ ಕೆಲಸಗಾರ, ಅವನ ಹತ್ರ ಹೋಗಿ ಇದನ್ನು ಇನ್ನಷ್ಟು ವಿಜೃಂಭಣೆ ಮಾಡಿ ಆ ಕೆಲಸದವನ ಹತ್ರ ಹೇಳಿಬಿಡ್ತು. ಕೆಲಸದವನು ಏನು ಮಾಡ್ದ, ತಕ್ಷಣ ಓಡೋಗಿ ಮಾಲೀಕನ ಹತ್ರ ಹೇಳ್ದ, ನೋಡಿ ಮಾಲೀಕರೇ, ನಿಮ್ಮ ಪ್ರೀತಿಯಿಂದ ಸಾಕ್ತಿರೋಂಥ ಕುದುರೆ ಈ ಥರ ಎಲ್ಲ ಪ್ರಾಣಿಗಳ ಹತ್ರನೂ ಹೇಳ್ಕೊಂಡು ಬಂದಿದೆ, ಅದು ನಾಳೆಯಿಂದ ನಮ್ಮ ಮನೇಲಿ ಇರಲ್ವಂತೆ, ಬೇರೆ ಕಡೆ ಹೊರಟೋಗುತ್ತಂತೆ ಅಂತ ಹೇಳ್ತು. ಸೊ ಆವಾಗ ಮಾಲೀಕನಿಗೆ ತುಂಬ ಕೆಟ್ಟ ಕೋಪ ಬಂದು, ನಾನೆಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ, ಇದೆಂಥ ನಂಬಿಕೆ ದ್ರೋಹ ಮಾಡಿಬಿಡ್ತು ಅಂದ್ಬಿಟ್ಟು, ಇವತ್ತು ನೀನು ಹಾಕೋ ಊಟದಲ್ಲಿ ಆ ಕುದುರೆಗೆ ವಿಷ ಹಾಕು ಅಂತ ಹೇಳ್ತಂತೆ. ಕಡೆಗೆ ಆ ಕೆಲಸಗಾರ ಆ ಮಾಲೀಕ ಹೇಳ್ದಾಗೆ ಆ ಕುದುರೆಗೆ ಒಂದು ವಿಷಜ ಇಂಜೆಕ್ಷನನ್ನು ಕೊಟ್ಟು ಆ ಕುದುರೆನ ಸಾಯಿಸ್ಬಿಟ್ನಂತೆ. ಕಡೆಗೆ ಕುದುರೆ ಏನೂ ತಪ್ಪು ಮಾಡಿದರೆ ಸತ್ತೋಯ್ತಂತೆ. ಕಥೆಯ ನೀತಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ನಾವೆಷ್ಟೋ ಸತಿ ಮಾಡೋಂಥ ತಪ್ಪು ಇದೇನೆ, ನಾವು ಕೆಲವರನ್ನು ನಂಬಿ ನಮ್ಮ ಮನಸ್ಸಿನ ಮಾತನ್ನು ಹೇಳಿಬಿಡ್ತೀವಿ. ಅವ್ರೇನು ಮಾಡ್ತಾರೆ, 1ಕ್ಕೆ 2, 2ಕ್ಕೆ 3 ಸೇರಿಸಿ ನಮ್ಮ ಇಡೀ ಜೀವನವನ್ನೇ ಹಾಳು ಮಾಡೋ ತನಕ ತಗೊಂಡೋಗ್ತಾರೆ. ಸೊ ಅದೇ ರೀತಿ ಯಾರನ್ನೂ ಅಷ್ಟು ಭರವಸೆ ಮಾಡಬೇಡಿ, ನಮ್ಮ ಮನಸ್ಸಿನ ಮಾತನ್ನು ಹೇಳೋ ಅಷ್ಟು.